ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಕಲ್, ನಿಮಗ್ ಶುಗರ್ಲೆಸ್ ಅಲ್ವಾ ಕಾಫಿ? ತಂದೆ ಒಂದ್ ನಿಮಿಷ. ಶುಗರ್ ಬರ್ಲಾ ಅಂತ ಕೇಳ್ತು, ನಾನು ಬೇಡ ಅಂದೆ. ಶುಗರ್ ತಗೊಂಬ, ಕಲ್ಲು ತಿಂದು ಕರಗಿಸ್ಕೊಳ್ಳುವಂತ ತಾಕತ್ತಿದೆಯಮ್ಮ ನನಗೆ. ಏ ದಂಡಪಿಂಡ, ಆಮೇಲೆ ಇಷ್ಟಪ್ಪ ಕಲ್ ತಂದು ಕೊಡ್ತೀನಿ, ತಿಂದು ಅದು ಹೆಂಗ್ ಕರಗಿಸ್ತೀವ ನಾನು ನೋಡ್ತೀನಿ. ಏನೋ ತಮಾಷೆಗೆ ಒಂದು ಮಾತು ಹೇಳಿದೆ, ಅದಕ್ಕೆ ನೀವು ಸೀರಿಯಸ್ ಆಗಿ ತಗೊಂಡ್ಬಿಡದ. ಕಲ್ ತಿನ್ನಕ್ಕಾಗತ್ತ ಅಜ್ಜಮ್ಮ? ಅರೆ ಮಹಿ, ಏನು ಕಾಲೇ ಮಾಡಿಲ್ಲ? ಏ ಪುಟ, ವಾಟ್ ಎ ಸರ್ಪ್ರೈಸ್. ಯಾಕೆ ಪುಟ ಡಲ್ ಆಗಿದೆಯಲ್ಲ, ಏನಾಯ್ತು? ಏನಿಲ್ಲ ಅಣ್ಣ, ಐ ಆಮ್ ಫೈನ್. ಏನ್ ಫೈನೋ ಏನು, ಮುಖ ನೋಡಿದ್ರೆ ಹಂಗ ಅನ್ಸಲ್ವಲ್ಲಮ್ಮ. ಅದು ದಿಢೀರಂತ ಬೇರೆ ಬಂದ್ಬಿಟ್ಟಿದೆಯೇ. ಯಾಕೆ ಮಾವ, ನಾನು ಇಲ್ಲಿಗೆ ಬರಬಾರ್ದಾ? ಇಲ್ಲಿಗೆ ಬರಬೇಕು ಅಂದ್ರೆ ಪರ್ಮಿಷನ್ ಕೇಳಿ ಬರ್ಬೇಕಾ? ಹಾಗೆಲ್ಲ ಏನಿಲ್ಲ ಪುಟ, ಮಾವ ಸುಮ್ಮನೆ ನಿನ್ನ ಕಿಚಾಯಿಸ್ತಾ ಇದಾರೆ ಅಷ್ಟೇ. ಹೌದಮ್ಮ, ತುಂಬಾ ತಮಾಷೆಗಂದೆ ಅಷ್ಟೇ. ಪುಟ, ಇದು ನಿನ್ ಮನೆ, ನೀನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾರ ಪರ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ಲ. ಅದೇ ಒಬ್ಬಳೆ ಬೇರೆ ಬಂದ್ಬಿಟ್ಟಿದ್ಯಾ, ಜೀವ ಬಿಟ್ಟು, ಅಂದ್ರೆ ಜೀವನ ಮನೆಯಲ್ಲಿ ಬಿಟ್ಟು. ಜೀವ ಬ್ಯುಸಿ ಇದ್ದಾನೆ. ಸುಧಾಕ ದೊಡ್ಡಮ್ಮ ಬಂದಿದ್ರಲ್ವಾ, ಅದಕ್ಕೆ ಅವ್ರ ಜೊತೆನೂ ಇದ್ದಾಗ ಆಗುತ್ತೆ, ನಿಮ್ಮೆಲ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಬಂದೆ. ನೈಸ್. ಯಾಕೆ ಜೀವ ಇಲ್ಲಿಗೆ ಕಂಪಲ್ಸರಿನಾ? ಯಾರಾದ್ರೂ ರೂಲ್ಸ್ ಮಾಡಿದಾರಾ ಹೆಂಡತಿ ಜೊತೆ ಗಂಡ ಇರ್ಲೇಬೇಕು ಅಂತ? ಹಾಗೆಲ್ಲ ಏನಿಲ್ಲ ಪುಟ, ಮಾವ ಈಗ ತಾನೇ ಬಂದಿದ್ದಾಳೆ, ಯಾಕೆ ಅಷ್ಟೊಂದು ಕಾಲು ಎಳಿತಾ ಇದ್ದಾರೆ? ಬಿಡಿ, ಪರವಾಗಿಲ್ಲ. ಸರಿ ಅಣ್ಣ, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೇನೆ. ಯಾ ಇವಳು ಬಾಡಿ ಲ್ಯಾಂಗ್ವೇಜು, ಇವಳು ತಂದಿರೋ ಸೂಟ್ಗೆ ಸೈಜು ಎಲ್ಲ ತಾಳೆ ಹಾಕಿ ನೋಡಿದ್ರೆ ಏನೋ ಮಿಸ್ ಹೊಡಿತಾ ಇದೆ. ಜೀವ, ಅಮ್ಮ, ನಂಗೊಂದು ಮಾತು ನಿಜ ಹೇಳು. ಯಾಕೆ ಮಹಿ ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋದ್ಲು? ಹಾ, ನೀನೇನಾದ್ರೂ ಅವಳ ಮೇಲೆ ಕೈ ಮಾಡಿದ್ಯೇನೋ? ಏನಮ್ಮ ನೀನು ಏನೇನೋ ಹೇಳ್ತಿದ್ಯಲ್ಲ, ನನ್ನನ್ನೇ ಅಷ್ಟು ಚೀಪ್ ಅಂತ ಅನ್ಕೊಂಡಿದ್ಯಾ? ಆ ಥರ ಏನೂ ಆಗಿಲ್ಲ. ನಿಮಗೆ ಅವಳ ಬಗ್ಗೆ ಗೊತ್ತಲ್ಲ, ಸ್ವಲ್ಪ ಹೇಳಿದ್ರು ಉರ್ಕೋತಾಳೆ. ಉರ್ಕೊಂಡು ಮನೆ ಬಿಟ್ಟೋಗಿದ್ದಾಳೆ ಅಷ್ಟೇ. ಉರಿ ತಣ್ಣಗಾದ್ಮೇಲೆ ಅವಳಾಗ ಅವಳೆ ವಾಪಸ್ ಬರ್ತಾಳೆ ಬಿಡು. ನೋಡಿದ್ರೇನ್ರಿ ಎಷ್ಟು ಕೊಬ್ಬಲ್ ಮಾತಾಡ್ತಿದ್ದಾನೆ ಅಂತ? ನಾನು ನಿಮ್ಗಾಗ್ಲೇ ಹೇಳಿಲ್ವಾ ಇವಂದೇನೋ ಮಿಸ್ಟೇಕ್ ಇದೆ, ಅದಕ್ಕೆ ಅವಳು ಹೋಗಿದ್ದಾಳೆ ಅಂತ? ನಾನು ಮಾತಾಡ್ತೀನಿರು. ನೋಡು ಜೀವ, ನಿನ್ನ ಮತ್ತೆ ಮಹಿಮಾ ಮಧ್ಯೆ ಜಗಳ ಅನ್ನೋದು ಹೊಸದೇನಲ್ಲ. ಬರೀ ನಿಮ್ಮಿಬ್ಬರ ಮಧ್ಯೆ ಏನು, ಎಲ್ಲ ಗಂಡ ಹೆಂಡತಿರ ಮಧ್ಯ ಜಗಳ, ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಇದ್ದೇ ಇರುತ್ತೆ. ಆದರೆ ನಿಮ್ಮಿಬ್ಬರ ಮಧ್ಯ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ನಿಮ್ಮಿಬ್ಬರ ಮಧ್ಯ ಏನೇ ನಡೆದ್ರು ಯಾವತ್ತು ಮಹಿಮಾ ಮನೆ ಹೊಸಲು ದಾಟಿ ಹೊರಗೋಗಿರ್ಲಿಲ್ಲ. ಆದರೆ ಇವತ್ತು ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಹಾಗೆ ಹೋಗಿದ್ದಾಳೆ ಅಂದರೆ ಅವಳ ಮನಸ್ಸಿಗೆ ತುಂಬ ನೋವಾಗಿದೆ. ಅಂಥದ್ದು ಏನೋ ಹೇಳಿದೆ ಅವಳಿಗೆ. ನಾನೇ ಏನೂ ಹೇಳಿಲ್ಲಪ್ಪ, ಅವಳೇ ನಾನು ಪ್ರವೋಕ್ ಮಾಡಿದ್ದು. ಈಗೀಗ ನಾನು ಏನೇ ಮಾಡಿದ್ರು ತಪ್ಪು, ಹೇಗೆ ಇದ್ರೂ ತಪ್ಪು. ಆಟಿಟ್ಯೂಡ್ ಜಾಸ್ತಿ ಆಗ್ಬಿಟ್ಟಿದೆ, ಸೊಕ್ಕಿಂದ ಬೆರಿತಿದ್ಯಾ, ಹಾಗೆ ಹೇಗೆ ಅಂತ ನನಗೆ ಟಾನ್ ಕೊಡ್ತಾಳೆ. ಅದೆಲ್ಲ ಓಕೆ, ಏನೋ ಹೇಳ್ತಾಳೆ ಅಂತ ನಾನು ತಡ್ಕೊಂಡಿದ್ದೆ. ಆದ್ರೀಗ ಈ ಮನೆ ಬಗ್ಗೆನೇ ಲೇಟಾಗಿ ಮಾತಾಡ್ತಾಳೆ ಅವಳು. ನಾನು ಎಷ್ಟು ಕಷ್ಟಪಟ್ಟು ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಗೊತ್ತಾ? ಎಷ್ಟು ಕಷ್ಟಪಟ್ಟು ಈ ಮನೆನ ಕಟ್ಟಿದ್ದೀನಿ ಗೊತ್ತಾ? ಇದೆಲ್ಲ ನಂದು, ನಾನು ದುಡ್ದಿದ್ದು, ಎಲ್ಲದರಲ್ಲೂ ನನ್ನ ಎಫರ್ಟ್ ಇದೆ. ಅದನ್ನೆಲ್ಲ ಕನ್ಸಿಡರ್ ಮಾಡೋದು ಬಿಟ್ಟು ನನ್ನ ಬಗ್ಗೆನ ಕಮೆಂಟ್ ಪಾಸ್ ಮಾಡ್ತಾಳದ. ನೀನು ಹಾಗೆ ಹೀಗೆ, ನೀನು ಬದಲಾಗಿದ್ಯಾ, ಮೊದಲು ಥರ ಇಲ್ಲ, ಇದೆಲ್ಲ ಸರಿ ಅಲ್ಲ, ಸರಿ ಮಾಡ್ಕೊ ಅಂತ ನನಗೆ ಪಾಠ ಮಾಡಕ್ಕೆ ಬರ್ತಾಳೆ. ನನಗೀಗೋ ಇದೆಯಂತೆ, ಅವಳಿಗೆ ಟನ್ಗಟ್ಲೆ ಇದೆ. ಇದು ಅದೆಲ್ಲ ಲೆಕ್ಕಕ್ಕಿಲ್ಲ. ಅವಳು ಹೇಳೋದನ್ನೆಲ್ಲ ನಾನು ಕೇಳಿಸ್ಕೊಂಡಿರ್ಬೇಕು. ತಡ್ಕೊಳಕ್ಕಾಗದೆ ನಾನು ಕೌಂಟ್ ಕೊಟ್ಟೆ ಅಷ್ಟೇ. ಅಷ್ಟಕ್ಕೆ ಮನೆ ಬಿಟ್ಟೋದ್ರೆ ಯಾರು ಏನು ಮಾಡೋಕ್ಕಾಗತ್ತೆ? ಏನು ಅವಳು ಕೈ ಕಾಲು ಹಿಡಿದ್ಬಿಟ್ಟು ನೀನು ಹೋಗ್ಬೇಡ ಪ್ಲೀಸ್ ಅಂತ ಕೇಳ್ಕೊಳಕ್ಕಾಗತ್ತಾ? ಹೋಗ್ಲಿ ಬಿಡಿ, ಹೋದ್ರೆ ಹೋಗ್ತಾಳೆ, ಕೊಬ್ಬಿಳಿದ್ಮೇಲೆ ಅವಳೇ ವಾಪಸ್ ಬರ್ತಾಳೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಜಸ್ಟ್ ಇಗ್ನೋರ್. ಹೇ ಇಲ್ಲ ಕಣೋ, ನೀನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಮಹಿಮಾಗೆ ನಿನ್ನ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಕಣೋ, ಹೆಮ್ಮೆ ಇದೆ. ನಿನಗೆ ಗೊತ್ತಿಲ್ಲ, ನೀನು ಇಲ್ಲದೆ ಇರುವಾಗ ಎಷ್ಟೋ ಸರ್ತಿ ನಮ್ಮ ಹತ್ರ, ನಿಮ್ಮಮ್ಮನ ಹತ್ರ ನಿನ್ನ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾಳೆ ಗೊತ್ತಾ? ನಮ್ಮ
ನಮ್ಮ ಜೀವ ಎಷ್ಟು ಗ್ರೇಟು, ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಾಧನೆ ಮಾಡಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಖುಷಿ ಪಡ್ತಾಳೆ. ನೋಡು ಜೀವ, ನಿಮ್ಮಪ್ಪ ಇದನ್ನ ನಿನಗೆ ಬೆಣ್ಣೆ ಹಚ್ಚಕ್ಕೆ ಹೇಳ್ತಾ ಇಲ್ಲ. ಈ ಮಾತಿಗೆ ನಾನು ಸಾಕ್ಷಿ ಇದ್ದೀನಿ. ನಿಜ ಕಣೋ, ಆ ಮಗುಗೆ ನಿನ್ನ ಅಚೀವ್ಮೆಂಟ್ಸ್ ಬಗ್ಗೆ ತುಂಬಾನೇ ಹೆಮ್ಮೆ ಇದೆ. ನಮ್ಮಂತ ಶ್ರೀಮಂತರ ಮನೆ ಮಕ್ಕಳಿಗೆ ಹಶ್ವಿರೋದಿಲ್ಲ, ಆದ್ರೆ ಜೀವ ಹಾಗಲ್ಲ. ತುಂಬಾ ಕಷ್ಟ ಬೀಳ್ತಾನೆ, ಅವನಿಗೆ ಬೆಳೆಯೋ ಹಶ್ವಿದೆ, ಅವನ್ ಚೆನ್ನಾಗಿ ಮೇಲಕ್ಕೆ ಬೆಳಿತಾನೆ ಅಂತ ಎಷ್ಟೆಲ್ಲ ನಿನ್ ಬಗ್ಗೆ ಹೇಳಿದಾಳೆ ಗೊತ್ತಾ? ಅದೆಲ್ಲ ನಿನ್ ಕಣ್ಣು ಕಾಣಿಸಲ್ವೇನೋ? ನಿನ್ ಕಣ್ಣು ಕಾಣಿಸೋದು ಬರೀ ಬೇಡದಿರೋ ವಿಷಯ ಅಲ್ವಾ? ಅವಳು ಎಷ್ಟು ಒಳ್ಳೆ ಹುಡುಗಿ ಕಣು. ನೋಡಕ್ ಹೊರಟಾಗಿದ್ರು ಮನಸ್ಸು ಹೂವಿನಂತದ್ದು. ಅಂತ ಮಗುನ ಬೇಜಾರ್ ಮಾಡಿ ಮನೆ ಬಿಟ್ಟು ಹೋಗೋ ತರ ಮಾಡಿದ್ಯಲ್ಲ, ದೇವ್ರು ಮೆಚ್ತಾನೇನೋ ಜೀವ. ಹೇಗೋ ನಿಂಗೆ ಹೀಗೆಲ್ಲ ಮಾಡೋದಕ್ಕೆ ಮನ್ಸು ಬಂತು? ಮಹಿಮಾ ಹೇಳದ್ ಸರಿ, ಸೊಕ್ಕು ನಿನ್ ತಲೆಗೇರಿದೆ. ಅಮ್ಮ ಸಾಕು ನಿಲ್ಸಮ್ಮ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಾನು ಸ್ಟಾಪ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಅವಳು ನಿಮಗೆ ಸೊಸೆ ಆದ್ರೆ ನಾನು ನಿಮ್ಮ ಮಗ, ನಿಮಗೆ ನಾನೇ ಬೇಕು, ನಿಮ್ಮ ಕೊನೆ ಕಾಲದಲ್ಲಿ ನಾನೇ ಆಗ್ಬೇಕು, ಅದ್ ನೆನ್ಪಿರ್ಲಿ. ಸೊಸೆ ಅಂತೆ ಸೊಸೆ, ಏನು ಆಕಾಶದಿಂದ ಉದುರು ಬಿಟ್ಟಿದ್ದಾಳ ಅವಳು? ಇಲ್ಲ ತಾನೇ, ಅಂದ್ಮೇಲೆ ಸುಮ್ಮನಿರಿ. ಜಾಸ್ತಿ ಬಿಲ್ಡಪ್ ಎಲ್ಲ ಕೊಡೋದಕ್ಕೆ ಬರಬೇಡಿ. ದೊಡ್ಡದಾಗಿ ಹೇಳೋದಕ್ಕೆಲ್ಲ ಬಂದ್ಬಿಟ್ರು. ನೀವು ಹೇಳಿದ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನಾನು ಬಿಟ್ಟು ಬಿದ್ದಿಲ್ಲ. ನಾನು ಕಷ್ಟಪಟ್ಟು ಬೆಳೆದಿದ್ದೀನಿ. ನನಗೂ ಸೆಲ್ಫ್ ರೆಸ್ಪೆಕ್ಟ್, ಡಿಗ್ನಿಟಿ ಅನ್ನೋದಿದೆ. ನೋಡಿದ್ರೇನ್ರಿ ಹೇಗೆ ಮಾತಾಡ್ತಾ ಇದ್ದ? ನಾನು ಇವ್ ನಮ್ ಜೀವನೇನ್ರಿ? ಸಾಕು ನಿಲ್ಲಿಸ್ತೀಯಾ? ಸುಮ್ಮನೆ ನನ್ನನ್ನೇ ಬ್ಲೇಮ್ ಮಾಡ್ಬೇಡ. ಕೇಳೋದಕ್ಕೆ ನಾನು ರೆಡಿ ಇಲ್ಲ. ಸುಮ್ಮನೆ ಬಿಟ್ರೆ ವಟ ವಟ ಅಂತ ಹೇಳ್ತಾನೆ ಇರ್ತಾರೆ. ಜೀವ ಮುಚ್ಚು ಬಾಯ್. ಆ ಹುಡುಗಿ ಮನೆ ಬಿಟ್ಟು ಹೋಗಿ ಎಷ್ಟು ಹೊತ್ತಾಯ್ತು? ಹೋಗಿ ಕರ್ಕೊಂಬರೋದು ಬಿಟ್ಟು ನಮ್ಗೆ ಎದುರಾಡ್ತೀಯ ನೀನು? ಈ ಭಾಗ್ಯಕ್ಕೆ ಯಾಕೋ ಅವಳನ್ನ ಪ್ರೀತಿಸಿ ಮದುವೆ ಆಗ್ಬೇಕಾಗಿತ್ತು. ಆಗೆಲ್ಲ ಚೆನ್ನಾಗಿತ್ತಲ್ವಾ? ಅಲ್ಲ ಅಪ್ಪ, ನಾನು ಮಾತಾಡ್ಬೇಡ ನೀನು. ನೀನೇನೇ ಆಗಿದ್ರು ನಮ್ಮ ಮಗ ಅನ್ನೋದನ್ನ ಮರಿಬೇಡ. ನೀನ್ ಹೊರಗಡೆ ಎಷ್ಟೇ ಬೆಳೆದಿದ್ರು ನೀನು ಈ ಮನೆಗೆ ಒಬ್ಬ ಮಗ, ಒಬ್ಬ ಗಂಡ, ಅಷ್ಟು ನೆನಪಿರ್ಲಿ. ನೀ ಫೇಮು, ನೇಮು, ಸ್ಟೇಟಸ್ಸು, ಸಕ್ಸಸ್ಸು ಎಲ್ಲ ಚಪ್ಪಲಿ ಚಪ್ಪಲಿ ಬಿಟ್ಟು ಹೊರಗೆ ಬಿಟ್ಬಿಟ್ಟು ಒಳಗೆ ಬರಬೇಕು. ನೀನ್ ಎಲ್ಲಿಗೆ ಹೋದ್ರು ಕೊನೆಗೆ ಇಲ್ಲಿಗೆ ಬರಬೇಕು. ಇದೇ ನಿನ್ನ ಕೊನೆ ಸ್ಟಾಪು. ಈ ಮನೆ ಹೊಸಲ್ ದಾಟಿ ಒಳಗ್ ಬರ್ತಿದ್ದಂಗೆ ನೀನ್ ಏನು ಅಲ್ಲ, ಈ ಮನೆ ಸದಸ್ಯ ಅಷ್ಟೇ, ಅದನ್ನ ತಿಳ್ಕೊ. ನಾನು ಗ್ರೇಟು, ನಾನು ಸಕ್ಸಸ್ಫುಲ್ಲು, ನನಗೆ VIP ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಈ ನಿನ್ನ ಆಟಿಟ್ಯೂಡ್ ಇದೆಯಲ್ಲ, ಅದನ್ನೆಲ್ಲ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಇವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಮೊದಲ ತರ ಇಲ್ಲ. ಮೊದಲು ನಮ್ಗೇನಾದ್ರೂ ಆದ್ರೆ ಓಡೋಡ್ ಬರ್ತಿದ್ದ. ಮಹಿಮಾ ಹೇಳೋದ್ ಸರಿ, ಸಕ್ಸಸ್ಸಿನ ಸೊಕ್ಕು ತಲೆಗೇರಿದೆ ಇವನಿಗೆ. ಜೀವ, ಇದ್ಯಾವುದೂ ಒಳ್ಳೇದಕ್ಕಲ್ಲ. ನಾವ್ ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ಮರಿಬಾರ್ದು. ಸೊಕ್ಕನ್ನ ತಲೆಗೇರೋದಕ್ಕೆ ಬಿಡ್ಬೇಡ. ನಿಮ್ದು ಬರೀ ಇದೇ ಆಯ್ತು. ನಾನು ಹಾಕೊಂಡು ತಿವಿಯೋದು, ಟಾಂಟ್ ಕೊಡೋದು. ಈಗೇನು ನನಗಿಂತ ನಿಮ್ಮ ಸೊಸೆನೇ ನಿಮಗೆ ಗ್ರೇಟ್ ಅಲ್ವಾ? ಒಳ್ಳೆವಳಲ್ವಾ? ಆಯ್ತು ಬಿಡಿ, ಒಳ್ಳೇದೇ ಆಯ್ತು. ನಿಮ್ಮ ಮಗ ಆಗೋದಕ್ಕಿಂತ ಸೊಸೆಯಾಗಿ ಹುಟ್ಬೇಕಿತ್ತು ನಾನು. ಅಟ್ಲೀಸ್ಟ್ ಸಿಂಪತಿನಾರು ಸಿಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.